ಹಾಯ್ ಫ್ರೆಂಡ್ಸ್, ಇಂದು RRB NTPC ಅಂಡರ್ ಗ್ರಾಜುಯೇಟ್ ಕ್ವಶನ್ಸ್ ಅನ್ನು ಚರ್ಚೆ ಮಾಡೋಣ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಒಂದನೆಯ ಪ್ರಶ್ನೆ ನೋಡೋಣ ಬನ್ನಿ. ಒಂದನೆಯ ಪ್ರಶ್ನೆ, ರಾಮ ಮಂದಿರದ ಶಿಖರವು ಸೇರಿದಂತೆ ಅದರ ಎತ್ತರ ಎಷ್ಟು? ಒಂದನೇ ಆಪ್ಷನ್ 151 ಅಡಿ, ಎರಡನೇ ಆಪ್ಷನ್ 161 ಅಡಿ, ಮೂರನೇ ಆಪ್ಷನ್ 171 ಅಡಿ, ನಾಲ್ಕನೇ ಆಪ್ಷನ್ 181 ಅಡಿ. ಸರಿಯಾದ ಉತ್ತರ 161 ಅಡಿ ಎತ್ತರವಿದೆ. ಎರಡನೆಯ ಪ್ರಶ್ನೆ, ಇವುಗಳಲ್ಲಿ ಯಾವ ಸಂಗೀತ ವಾದ್ಯದಲ್ಲಿ ಕೀಬೋರ್ಡ್ ಇದೆ? ಒಂದನೇ ಆಪ್ಷನ್ ಶೆಹನಾಯಿ, ಎರಡನೇ ಆಪ್ಷನ್ ಹಾರ್ಮೋನಿಯಂ, ಮೂರನೇ ಆಪ್ಷನ್ ಸಂತೂರ್, ನಾಲ್ಕನೇ ಆಪ್ಷನ್ ಘಟಂ. ಸರಿಯಾದ ಉತ್ತರ ಹಾರ್ಮೋನಿಯಂ. ಮೂರನೆಯ ಪ್ರಶ್ನೆ, ಜಾಕಿರ್ ಹುಸೇನ್ ಈ ಕೆಳಗಿನ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಒಂದನೇ ಆಪ್ಷನ್ ಚಿತ್ರಕಲೆ, ಎರಡನೇ ಆಪ್ಷನ್ ಸಾಹಿತ್ಯ, ಮೂರನೇ ಆಪ್ಷನ್ ಸಂಗೀತ, ನಾಲ್ಕನೇ ಆಪ್ಷನ್ ಶಿಲ್ಪ. ಸರಿಯಾದ ಉತ್ತರ ಸಂಗೀತಕ್ಕೆ ಸಂಬಂಧಿಸಿದ್ದಾರೆ. ನಾಲ್ಕನೆಯ ಪ್ರಶ್ನೆ, ಸತ್ಯಮೇವ ಜಯತೆ ಎಂಬ ವಾಕ್ಯವನ್ನು ಎಲ್ಲಿಂದ ತೆಗೆದುಕೊಳ್ಳಲಾಗಿದೆ? ಒಂದನೇ ಆಪ್ಷನ್ ವೇದಗಳು, ಎರಡನೇ ಆಪ್ಷನ್ ಮುಂಡೂಕ ಉಪನಿಷತ್, ಮೂರನೇ ಆಪ್ಷನ್ ಪುರಾಣಗಳು, ನಾಲ್ಕನೇ ಆಪ್ಷನ್ ಇವುಗಳಲ್ಲಿ ಯಾವುದೂ ಇಲ್ಲ. ಸರಿಯಾದ ಉತ್ತರ ಮುಂಡೂಕ ಉಪನಿಷತ್ತು. ಐದನೆಯ ಪ್ರಶ್ನೆ, ಜೀವಿಗಳಲ್ಲಿ ಕಂಡುಬರುವ ಜೈವಿಕ ಪ್ರಕ್ರಿಯೆಗಳು ಡ್ಯಾಶ್? ಒಂದನೇ ಆಪ್ಷನ್ ಉಸಿರಾಟ, ಎರಡನೇ ಆಪ್ಷನ್ ಪೋಷಣೆ, ಮೂರನೇ ಆಪ್ಷನ್ ಸಂತಾನೋತ್ಪತ್ತಿ, ನಾಲ್ಕನೇ ಆಪ್ಷನ್ ಇವೆಲ್ಲವೂ. ಸರಿಯಾದ ಉತ್ತರ ಇವೆಲ್ಲವೂ. ಆರನೆಯ ಪ್ರಶ್ನೆ, ಜೀವಕೋಶದ ಯಾವ ಭಾಗವು ಪೋಷಕಾಂಶವನ್ನು ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ? ಒಂದನೇ ಆಪ್ಷನ್ ಜೀವಕೋಶ ಪೊರೆ, ಎರಡನೇ ಆಪ್ಷನ್ ಲೈಸೋಸೋಮ್ಗಳು, ಮೂರನೇ ಆಪ್ಷನ್ ಮೈಟ್ರೋಕಾಂಟ್ರಿಯಾ, ನಾಲ್ಕನೇ ಆಪ್ಷನ್ ಕ್ರೋಮೋಸೋಮ್. ಸರಿಯಾದ ಉತ್ತರ ಮೈಟೋಕಾಂಟ್ರಿಯಾ. ಏಳನೆಯ ಪ್ರಶ್ನೆ, ಮೊಸಳೆಯ ಹೃದಯದಲ್ಲಿ ಎಷ್ಟು ಕೋಣೆಗಳಿವೆ? ಒಂದನೇ ಆಪ್ಷನ್ 2, ಎರಡನೇ ಆಪ್ಷನ್ 3, ಮೂರನೇ ಆಪ್ಷನ್ 4, ನಾಲ್ಕನೇ ಆಪ್ಷನ್ 5. ಸರಿಯಾದ ಉತ್ತರ 4 ಕೋಣೆಗಳು ಇರುತ್ತವೆ. ಎಂಟನೆಯ ಪ್ರಶ್ನೆ, ಅಹಮದಾಬಾದ್ ಯಾವ ನದಿಯ ದಡದಲ್ಲಿದೆ? ಒಂದನೇ ಆಪ್ಷನ್ ನರ್ಮದಾ ನದಿ, ಎರಡನೇ ಆಪ್ಷನ್ ಬಣಸಾ ನದಿ, ಮೂರನೇ ಆಪ್ಷನ್ ಲೋನಿ ನದಿ, ನಾಲ್ಕನೇ ಆಪ್ಷನ್ ಸಬರ್ಮತಿ ನದಿ. ಸರಿಯಾದ ಉತ್ತರ ಸಬರ್ಮತಿ ನದಿ. ಒಂಬತ್ತನೆಯ ಪ್ರಶ್ನೆ, ರಾಷ್ಟ್ರೀಯ ವೈಮಾನಿಕ ಪ್ರಯೋಗಾಲಯವು ಇಲ್ಲಿ ನೆಲೆಗೊಂಡಿದೆ? ಒಂದನೇ ಆಪ್ಷನ್ ಹೈದರಾಬಾದ್, ಎರಡನೇ ಆಪ್ಷನ್ ಬೆಂಗಳೂರು, ಮೂರನೇ ಆಪ್ಷನ್ ಕಲ್ಕತ್ತಾ, ನಾಲ್ಕನೇ ಆಪ್ಷನ್ ದೆಹಲಿ. ಸರಿಯಾದ ಉತ್ತರ ಬೆಂಗಳೂರು. ಹತ್ತನೆಯ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯವು ತಮಿಳುನಾಡಿನೊಂದಿಗೆ ಭೂಗಡಿಯನ್ನು ಹಂಚಿಕೊಳ್ಳುವುದಿಲ್ಲ? ಒಂದನೇ ಆಪ್ಷನ್ ತೆಲಂಗಾಣ, ಎರಡನೇ ಆಪ್ಷನ್ ಆಂಧ್ರ ಪ್ರದೇಶ್, ಮೂರನೇ ಆಪ್ಷನ್ ಕೇರಳ, ನಾಲ್ಕನೇ ಆಪ್ಷನ್ ಕರ್ನಾಟಕ. ಸರಿಯಾದ ಉತ್ತರ ತೆಲಂಗಾಣ. 11ನೆಯ ಪ್ರಶ್ನೆ, ಸಿಖ್ಖರ 10ನೇ ಮತ್ತು ಕೊನೆಯ ಗುರು ಯಾರು? ಒಂದನೇ ಆಪ್ಷನ್ ಗುರು ಹರಗೋವಿಂದ್ ಸಿಂಗ್, ಎರಡನೇ ಆಪ್ಷನ್ ಗುರು ಗೋಬಿಂದ್ ಸಿಂಗ್, ಮೂರನೇ ಆಪ್ಷನ್ ಗುರು ಅರ್ಜುನ್ ದೇವ್, ನಾಲ್ಕನೇ ಆಪ್ಷನ್ ಗುರು ನಾನಕ್ ದೇವ್. ಸರಿಯಾದ ಉತ್ತರ ಗುರು ಗೋಬಿಂದ್ ಸಿಂಗ್. 12ನೆಯ ಪ್ರಶ್ನೆ, ಗೀತ್ ಗೋವಿಂದ್ ಎಂಬ ಪ್ರಸಿದ್ಧ ಪುಸ್ತಕವನ್ನು ಬರೆದವರು ಯಾರು? ಒಂದನೇ ಆಪ್ಷನ್ ಕಾಳಿದಾಸ್, ಎರಡನೇ ಆಪ್ಷನ್ ಬಾಣಭಟ್, ಮೂರನೇ ಆಪ್ಷನ್ ಜಯದೇವ್, ನಾಲ್ಕನೇ ಆಪ್ಷನ್ ಮೀರಾಬಾಯಿ. ಸರಿಯಾದ ಉತ್ತರ ಜಯದೇವ್. 13ನೇ ಪ್ರಶ್ನೆ, ಭಾರತದಲ್ಲಿ ಶ್ರೇಷ್ಠ ಕ್ರೀಡಾಪಟುಗಳಿಗೆ ನೀಡಲಾಗುವ ರಾಷ್ಟ್ರೀಯ ಪ್ರಶಸ್ತಿಯನ್ನು ಹೇಗೆ ಕರೆಯುತ್ತಾರೆ? ಒಂದನೇ ಆಪ್ಷನ್ ಭಾರತ್ ಪ್ರಶಸ್ತಿ, ಎರಡನೇ ಆಪ್ಷನ್ ನೆಹರು ಪ್ರಶಸ್ತಿ, ಮೂರನೇ ಆಪ್ಷನ್ ಊರ್ವಶಿ ಪ್ರಶಸ್ತಿ, ನಾಲ್ಕನೇ ಆಪ್ಷನ್ ಅರ್ಜುನ್ ಪ್ರಶಸ್ತಿ. ಸರಿಯಾದ ಉತ್ತರ ಅರ್ಜುನ್ ಪ್ರಶಸ್ತಿ. 14ನೇ ಪ್ರಶ್ನೆ, ಯಾವ ರಾಜ್ಯದಲ್ಲಿ ವಿಶ್ವ ಹೆಸರಿನ ಹೊಸ ವರ್ಷವನ್ನು ಆಚರಿಸಲಾಗುತ್ತದೆ? ಒಂದನೇ ಆಪ್ಷನ್ ಬಿಹಾರ್, ಎರಡನೇ ಆಪ್ಷನ್ ಒಡಿಶಾ, ಮೂರನೇ ಆಪ್ಷನ್ ಕಾಶ್ಮೀರ್, ನಾಲ್ಕನೇ ಆಪ್ಷನ್ ಕೇರಳ. ಸರಿಯಾದ ಉತ್ತರ ಕೇರಳ. 15ನೇ ಪ್ರಶ್ನೆ, ಮಾನಸ ಹುಲಿ ಅಭಯಾರಣ್ಯವು ಈ ರಾಜ್ಯದಲ್ಲಿದೆ? ಒಂದನೇ ಆಪ್ಷನ್ ಕೇರಳ, ಎರಡನೇ ಆಪ್ಷನ್ ಉತ್ತರಾಖಂಡ್, ಮೂರನೇ ಆಪ್ಷನ್ ಪಶ್ಚಿಮ ಬಂಗಾಳ, ನಾಲ್ಕನೇ ಆಪ್ಷನ್ ಅಸ್ಸಾಂ. ಸರಿಯಾದ ಉತ್ತರ ಅಸ್ಸಾಂ. ಮುಂದಿನ ಪ್ರಶ್ನೆ, ಕ್ಯಾಪ್ಟನ್ ಕೋಲ್ ಎಂದು ಅಡ್ಡ ಹೆಸರಿನಿಂದ ಕರೆಯಲ್ಪಡುವ ಪ್ರಸಿದ್ಧ ಭಾರತೀಯ ಕ್ರೀಡಾಪಟು ಯಾರು? ಒಂದನೇ ಆಪ್ಷನ್ ಮಿಲ್ಕಾ ಸಿಂಗ್, ಎರಡನೇ ಆಪ್ಷನ್ ಮೇಜರ್ ಧ್ಯಾನ್ ಚಂದ್, ಮೂರನೇ ಆಪ್ಷನ್ ರೋಹಿತ್ ಶರ್ಮಾ, ನಾಲ್ಕನೇ ಆಪ್ಷನ್ ಮಹೇಂದ್ರ ಸಿಂಗ್ ಧೋನಿ. ಸರಿಯಾದ ಉತ್ತರ ಮಹೇಂದ್ರ ಸಿಂಗ್ ಧೋನಿ. ಮುಂದಿನ ಪ್ರಶ್ನೆ, ಕೊನ್ನೇರು ಹಂಪಿ ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಒಂದನೇ ಆಪ್ಷನ್ ಚದುರಂಗ, ಎರಡನೇ ಆಪ್ಷನ್ ಬಾಕ್ಸಿಂಗ್, ಮೂರನೇ ಆಪ್ಷನ್ ಬ್ಯಾಡ್ಮಿಂಟನ್, ನಾಲ್ಕನೇ ಆಪ್ಷನ್ ಕ್ರಿಕೆಟ್. ಸರಿಯಾದ ಉತ್ತರ ಚದುರಂಗ. ಮುಂದಿನ ಪ್ರಶ್ನೆ, ಹುಕ್ ಪಾಸ್ ಪರಿಭಾಷೆ ಯಾವ ಕ್ರೀಡೆಗೆ ಸೇರಿದೆ? ಒಂದನೇ ಆಪ್ಷನ್ ವಾಲಿಬಾಲ್, ಎರಡನೇ ಆಪ್ಷನ್ ಫುಟ್ಬಾಲ್, ಮೂರನೇ ಆಪ್ಷನ್ ರಗ್ಬಿ, ನಾಲ್ಕನೇ ಆಪ್ಷನ್ ಬಾಸ್ಕೆಟ್ಬಾಲ್. ಸರಿಯಾದ ಉತ್ತರ ಬಾಸ್ಕೆಟ್ಬಾಲ್. ಮುಂದಿನ ಪ್ರಶ್ನೆ, ಡ್ಯುರಾಂಡ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಒಂದನೇ ಆಪ್ಷನ್ ಕ್ರಿಕೆಟ್, ಎರಡನೇ ಆಪ್ಷನ್ ಫುಟ್ಬಾಲ್, ಮೂರನೇ ಆಪ್ಷನ್ ಕಬಡ್ಡಿ, ನಾಲ್ಕನೇ ಆಪ್ಷನ್ ಟೇಬಲ್ ಟೆನ್ನಿಸ್. ಸರಿಯಾದ ಉತ್ತರ ಫುಟ್ಬಾಲ್.
ಮುಂದಿನ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರನ್ನು ಭಾರತದ ಹಾರುವ ಸಿಖ್ ಎಂದು ಕರೆಯಲ್ಪಡುತ್ತಾರೆ? ಒಂದನೇ ಆಪ್ಷನ್ ಮೋಹಿಂದರ್ ಸಿಂಗ್, ಎರಡನೇ ಆಪ್ಷನ್ ಅಜಿತ್ ಪಾಲ್ ಸಿಂಗ್, ಮೂರನೇ ಆಪ್ಷನ್ ಜೋಗೇಂದ್ರ ಸಿಂಗ್, ನಾಲ್ಕನೇ ಆಪ್ಷನ್ ಮಿಲ್ಕಾ ಸಿಂಗ್. ಸರಿಯಾದ ಉತ್ತರ ಮಿಲ್ಕಾ ಸಿಂಗ್. ಮುಂದಿನ ಪ್ರಶ್ನೆ, ಸಾಮಾನ್ಯವಾಗಿ ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ಈ ಕೆಳಗಿನ ಮಧ್ಯಂತರದಲ್ಲಿ ನಡೆಸಲಾಗುತ್ತದೆ? ಒಂದನೇ ಆಪ್ಷನ್ 3 ವರ್ಷಗಳು, ಎರಡನೇ ಆಪ್ಷನ್ 4 ವರ್ಷಗಳು, ಮೂರನೇ ಆಪ್ಷನ್ 5 ವರ್ಷಗಳು, ನಾಲ್ಕನೇ ಆಪ್ಷನ್ 6 ವರ್ಷಗಳು. ಸರಿಯಾದ ಉತ್ತರ 4 ವರ್ಷಗಳು. ಮುಂದಿನ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರನ್ನು ಪಯೋಳಿ ಎಕ್ಸ್ಪ್ರೆಸ್ ಎಂದು ಕರೆಯುತ್ತಾರೆ? ಒಂದನೇ ಆಪ್ಷನ್ ಹಿಮಾ ದಾಸ್, ಎರಡನೇ ಆಪ್ಷನ್ ದ್ಯುತಿ ಚಂದ್, ಮೂರನೇ ಆಪ್ಷನ್ ಪಿಟಿ ಉಷಾ, ನಾಲ್ಕನೇ ಆಪ್ಷನ್ ಶೈನಿ ಇಬ್ರಾಹಿಂ. ಸರಿಯಾದ ಉತ್ತರ ಪಿಟಿ ಉಷಾ. ಮುಂದಿನ ಪ್ರಶ್ನೆ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ರಾಜಧಾನಿ ಯಾವುದು? ಒಂದನೇ ಆಪ್ಷನ್ ಇಂಪಾಲ್, ಎರಡನೇ ಆಪ್ಷನ್ ಪೋರ್ಟ್ ಬ್ಲೇಯರ್, ಮೂರನೇ ಆಪ್ಷನ್ ಐಜ್ವಾಲ್, ನಾಲ್ಕನೇ ಆಪ್ಷನ್ ಶಿಮ್ಲಾ. ಸರಿಯಾದ ಉತ್ತರ ಪೋರ್ಟ್ ಬ್ಲೇಯರ್. ಮುಂದಿನ ಪ್ರಶ್ನೆ, ಚಂಡೀಗಢವು ಈ ಕೆಳಗಿನ ಯಾವ 2 ರಾಜ್ಯಗಳ ರಾಜಧಾನಿಯಾಗಿದೆ? ಒಂದನೇ ಆಪ್ಷನ್ ಪಂಜಾಬ್ ಮತ್ತು ಹಿಮಾಚಲ್ ಪ್ರದೇಶ್, ಎರಡನೇ ಆಪ್ಷನ್ ಹಿಮಾಚಲ್ ಪ್ರದೇಶ್ ಮತ್ತು ಹರಿಯಾಣ, ಮೂರನೇ ಆಪ್ಷನ್ ಹರಿಯಾಣ ಮತ್ತು ಪಂಜಾಬ್, ನಾಲ್ಕನೇ ಆಪ್ಷನ್ ಜಮ್ಮು ಕಾಶ್ಮೀರ ಮತ್ತು ಉತ್ತರಾಖಂಡ್. ಸರಿಯಾದ ಉತ್ತರ ಹರಿಯಾಣ ಮತ್ತು ಪಂಜಾಬ್. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಲಕ್ಷದ್ವೀಪದ ರಾಜಧಾನಿ ಯಾವುದು? ಒಂದನೇ ಆಪ್ಷನ್ ಕವರಟ್ಟಿ, ಎರಡನೇ ಆಪ್ಷನ್ ಐಜ್ವಾಲ್, ಮೂರನೇ ಆಪ್ಷನ್ ಇಟಾನಗರ್, ನಾಲ್ಕನೇ ಆಪ್ಷನ್ ಪೋರ್ಟ್ ಬ್ಲೇಯರ್. ಸರಿಯಾದ ಉತ್ತರ ಕವರಟ್ಟಿ. ಮುಂದಿನ ಪ್ರಶ್ನೆ, ದಿ ವಿಂಗ್ಸ್ ಆಫ್ ಫೈರ್ ಪುಸ್ತಕವು ಯಾರ ಆತ್ಮಚರಿತೆಯಾಗಿದೆ? ಒಂದನೇ ಆಪ್ಷನ್ ಡಾಕ್ಟರ್ APJ ಅಬ್ದುಲ್ ಕಲಾಂ, ಎರಡನೇ ಆಪ್ಷನ್ RK ನಾರಾಯಣ್, ಮೂರನೇ ಆಪ್ಷನ್ ಅಮರ್ತ್ಯ ಸೇನಾ, ನಾಲ್ಕನೇ ಆಪ್ಷನ್ ಅಬ್ದುಲ್ ಕಲಾಂ ಆಜಾದ್. ಸರಿಯಾದ ಉತ್ತರ ಡಾಕ್ಟರ್ APJ ಅಬ್ದುಲ್ ಕಲಾಂ. ಮುಂದಿನ ಪ್ರಶ್ನೆ, ಹರ್ಷ ಚರಿತೆಯನ್ನು ಸಂಸ್ಕೃತದಲ್ಲಿ ಬರೆದವರು ಯಾರು? ಒಂದನೇ ಆಪ್ಷನ್ ಹರಿಸೇನ, ಎರಡನೇ ಆಪ್ಷನ್ ಬಾಣ ಭಟ್, ಮೂರನೇ ಆಪ್ಷನ್ ಹರ್ಷವರ್ಧನ, ನಾಲ್ಕನೇ ಆಪ್ಷನ್ ನಾಗಸೇನ. ಸರಿಯಾದ ಉತ್ತರ ಬಾಣ ಭಟ್. ಮುಂದಿನ ಪ್ರಶ್ನೆ, ಕೇಲುಚರಣ್ ಮಹಾಪಾತ್ರ ಈ ಕೆಳಗಿನ ಯಾವ ನೃತ್ಯ ವರ್ಗದ ಪ್ರತಿಪಾದಕರಾಗಿದ್ದರು? ಒಂದನೇ ಆಪ್ಷನ್ ಕುಚಿಪುಡಿ, ಎರಡನೇ ಆಪ್ಷನ್ ಮಣಿಪುರಿ, ಮೂರನೇ ಆಪ್ಷನ್ ಭರತನಾಟ್ಯ, ನಾಲ್ಕನೇ ಆಪ್ಷನ್ ಒಡಿಸ್ಸಿ. ಸರಿಯಾದ ಉತ್ತರ ಒಡಿಸ್ಸಿ. ಮುಂದಿನ ಪ್ರಶ್ನೆ, ಕಾಕರಾಪುರ ಪರಮಾಣು ವಿದ್ಯುತ್ ಸ್ಥಾವರವು ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ? ಒಂದನೇ ಆಪ್ಷನ್ ರಾಜಸ್ಥಾನ್, ಎರಡನೇ ಆಪ್ಷನ್ ಗುಜರಾತ್, ಮೂರನೇ ಆಪ್ಷನ್ ಮಹಾರಾಷ್ಟ್ರ, ನಾಲ್ಕನೇ ಆಪ್ಷನ್ ಕರ್ನಾಟಕ. ಸರಿಯಾದ ಉತ್ತರ ಗುಜರಾತ್. ಮುಂದಿನ ಪ್ರಶ್ನೆ, ಮಾನವ ಹೃದಯದಲ್ಲಿ ಎಷ್ಟು ಕೋಣೆಗಳಿಂದ ಮಾಡಲ್ಪಟ್ಟಿದೆ? ಒಂದನೇ ಆಪ್ಷನ್ ಕೇವಲ 4, ಎರಡನೇ ಆಪ್ಷನ್ ಕೇವಲ 2, ಮೂರನೇ ಆಪ್ಷನ್ ಕೇವಲ 1, ನಾಲ್ಕನೇ ಆಪ್ಷನ್ ಕೇವಲ 3. ಸರಿಯಾದ ಉತ್ತರ ಕೇವಲ 4. ಮುಂದಿನ ಪ್ರಶ್ನೆ, ಮಾನವ ದೇಹದ ಯಾವ ಗ್ರಂಥಿ ಅಥವಾ ಅಂಗದಿಂದ ಇನ್ಸುಲಿನ್ ಸ್ರವಿಸುತ್ತದೆ? ಒಂದನೇ ಆಪ್ಷನ್ ಮೂತ್ರಪಿಂಡ, ಎರಡನೇ ಆಪ್ಷನ್ ಯಕೃತ್, ಮೂರನೇ ಆಪ್ಷನ್ ಮೆದುಜೀರಕ ಗ್ರಂಥಿ, ನಾಲ್ಕನೇ ಆಪ್ಷನ್ ಸಣ್ಣ ಕರಳು. ಸರಿಯಾದ ಉತ್ತರ ಮೆದುಜೀರಕ ಗ್ರಂಥಿ. ಮುಂದಿನ ಪ್ರಶ್ನೆ, ಮಾನವ ದೇಹದ ಅತಿ ದೊಡ್ಡ ಆಂತರಿಕ ಅಂಗ ಯಾವುದು? ಒಂದನೇ ಆಪ್ಷನ್ ಮೆದುಜೀರಕ ಗ್ರಂಥಿ, ಎರಡನೇ ಆಪ್ಷನ್ ಮೂತ್ರಪಿಂಡಗಳು, ಮೂರನೇ ಆಪ್ಷನ್ ಹೃದಯ, ನಾಲ್ಕನೇ ಆಪ್ಷನ್ ಯಕೃತ್. ಸರಿಯಾದ ಉತ್ತರ ಯಕೃತ್. ಮುಂದಿನ ಪ್ರಶ್ನೆ, ಭ್ರೂಣವು ಇಲ್ಲಿ ಕಂಡು ಬರುತ್ತದೆ? ಒಂದನೇ ಆಪ್ಷನ್ ಹೂಗಳು, ಎರಡನೇ ಆಪ್ಷನ್ ಎಲೆಗಳು, ಮೂರನೇ ಆಪ್ಷನ್ ಬೀಜಗಳು, ನಾಲ್ಕನೇ ಆಪ್ಷನ್ ಮೊಗ್ಗುಗಳು. ಸರಿಯಾದ ಉತ್ತರ ಬೀಜಗಳು. ಮುಂದಿನ ಪ್ರಶ್ನೆ, ಮಾನವ ದೇಹದಿಂದ ಸಾರಜನಕಯುಕ್ತ ತ್ಯಾಜ್ಯವನ್ನು ತೆಗೆದುಹಾಕಲು ಯಾವ ಮಾನವನ ಅಂಗವು ಕಾರಣವಾಗುತ್ತದೆ? ಒಂದನೇ ಆಪ್ಷನ್ ಶ್ವಾಸಕೋಶಗಳು, ಎರಡನೇ ಆಪ್ಷನ್ ಮೂತ್ರಪಿಂಡ, ಮೂರನೇ ಆಪ್ಷನ್ ಯಕೃತ್, ನಾಲ್ಕನೇ ಆಪ್ಷನ್ ಮೆದುಜೀರಕ ಗ್ರಂಥಿ. ಸರಿಯಾದ ಉತ್ತರ ಮೂತ್ರಪಿಂಡ. ಮುಂದಿನ ಪ್ರಶ್ನೆ, ಇನ್ಪುಟ್ ಮತ್ತು ಔಟ್ಪುಟ್ ನರಗಳು ಭೇಟಿಯಾಗುತ್ತವೆ ಡ್ಯಾಶ್. ಒಂದನೇ ಆಪ್ಷನ್ ಯಕೃತ್, ಎರಡನೇ ಆಪ್ಷನ್ ಕೇಂದ್ರ ನರಮಂಡಲ, ಮೂರನೇ ಆಪ್ಷನ್ ಹೃದಯ, ನಾಲ್ಕನೇ ಆಪ್ಷನ್ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಕೇಂದ್ರ ನರಮಂಡಲ. ಇದೇ ತರಹದ ಪ್ರಶ್ನೆಗಳಿಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.